ನಾವು ಆ್ಯಕ್ಚುಲಿ ನಾನು ಆ್ಯಕ್ಚುಲಿ ಪಕ್ಕಾ ಅಪ್ಪು ಬಾಸ್ ಅಭಿಮಾನಿ. ಸೊ ಇದಕ್ಕೋಸ್ಕರ ನಾನು ಎಲ್ಲೋ ಇದ್ದವಳು ರಾತ್ರಿ ಫ್ಲೈಟ್ ಬುಕ್ ಮಾಡ್ಕೊಂಡು ಬಂದಿದ್ದಾಯಿತು. ಬಿಕಾಸ್ ನಾನು ನೋಡಲೇಬೇಕಾಗಿತ್ತು. ಆ್ಯಂಡ್ ತುಂಬ ಎಮೋಷ್ನಲ್ ಆದ್ವಿ ನಾವೆಲ್ಲರೂ. ಆ್ಯಂಡ್ ಸಕ್ಕತ್ ಎಂಜಾಯ್ ಮಾಡಿದ್ವಿ. ಐ ಆಮ್ ಶ್ಯೂರ್ ಎಲ್ಲ ಕಡೆ ಟಿಕೆಟ್ಸ್ ಹೌಸ್ಫುಲ್ ಆಗಿದೆ. ಎಲ್ಲೂ ಟಿಕೆಟ್ ಸಿಗಲಿಲ್ಲ. ಬಟ್ ಏನೋ ಅಲ್ಲಿ ಜುಗಾಡ್ ಮಾಡ್ಕೊಂಡು ನಾನು ನನ್ನ ಫ್ರೆಂಡ್ಸು ಬಂದು ನೋಡಿದ್ದೀವಿ ಇವತ್ತು. ಆ್ಯಂಡ್ ಐ ಆಮ್ ಸೋ ಪ್ರೌಡ್ ಟು ಸೇ ದಟ್ ಐ ಆಮ್ ಅಪ್ಪು ಸರ್ ಅಭಿಮಾನಿ, ಅಪ್ಪು ಅವರ ಅಭಿಮಾನಿ. ಸೊ ಫಾರ್ ಎವರ್ ಹೀಸ್ ಗೋನಾ ಲಿವ್ ಇನ್ ಅವರ್ ಹಾರ್ಟ್ಸ್. ಅಷ್ಟೇ. ಎಲ್ಲರೂ ಬಂದು ರಿಲೀಸ್ನ ಇನ್ನಷ್ಟು ಯಶಸ್ಸು ಮಾಡಬೇಕು ಅಂತ ಕೇಳ್ತೀನಿ. ಇಟ್ ವಾಸ್ ವೆರಿ ನೈಸ್. ಎಲ್ಲರೂ ಬಂದು ನೋಡಬೇಕು. ಥ್ಯಾಂಕ್ ಯು. ಬಹುಶಃ ಸಾಮಾನ್ಯರಿಗೆ ಇದೊಂದು ಸಿನಿಮಾ ರಿಲೀಸ್ ಆಗಿರುತ್ತೆ. ಬಟ್ ನಮ್ಮಂಥ ಎಲ್ಲ ಅಪ್ಪು ಸರ್ ಫ್ಯಾನ್ಸ್ಗೆ ಇದೊಂದು ರೀತಿಯ ಹಬ್ಬ. ಏನು ಬೇಜಾರಂದರೆ ನಾವು ಮತ್ತೆ ಅವ್ರನ್ನ ಸ್ಕ್ರೀನ್ ಮೇಲೆ ನೋಡೋಕ್ಕೆ, ಅವ್ರು ಬಂದಾಗ ವಿಸಿಲ್ ಹೊಡೋಕ್ಕೆ, ಅವ್ರನ್ನ ಸಂಭ್ರಮಿಸೋದಕ್ಕೆ ಮತ್ತೆ ನಾವು ಒಂದು ವರ್ಷ ಕಾಯಬೇಕು. ಬಟ್ ಏನೇ ಆಗಲಿ, ಒಂದು ವರ್ಷ ಕಾದರೂ ಮತ್ತೆ ಅಪ್ಪು ಸರ್ ಅವರ ಯಾವುದು ಸಿನಿಮಾ ಬಂದರೂ ಕೂಡ ಅವ್ರ ಲಾಂಚ್ ಟೈಮಲ್ಲಿ ನಾವು ಹೆಂಗೆ ಸೆಲೆಬ್ರೇಟ್ ಮಾಡ್ತಿದ್ದೀವಿ ಅದೇ ರೀತಿ ಸೆಲೆಬ್ರೇಟ್ ಮಾಡ್ತೀವಿ. ಆ್ಯಂಡ್ ಇವತ್ತು ಸ್ಪೆಷಲ್ಲು ಅಶ್ವಿನಿ ಮ್ಯಾಮ್ದು ಹುಟ್ಟುಹಬ್ಬ ಆ್ಯಕ್ಚುಲಿ. ಸೊ ನಮ್ಮ ಎಲ್ಲ ಅಪ್ಪು ಸರ್ ಅಭಿಮಾನಿಗಳ ಪರವಾಗಿ ಮ್ಯಾಮ್ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ಲವ್ ಯು ಅಪ್ಪು ಸರ್. ಥ್ಯಾಂಕ್ ಯು.